ಇಲ್ಲಿ ನಾನು ಗೆದ್ದಿದ್ದೀನಿ ಪೂರ್ತಿ ಮಾಡಿ. ಐ ದ ಬಾಸ್. ಆಯ್ತು. ಇದು ಕೌಂಟ್ ಇಲ್ಲ, ಇದು ಸುಮ್ಮನೆ 32. ಇದು ಸುಮ್ಮನೆ ಇದು ದ ಅನ್ಲಕ್ಕಿ ಫೆಲೋ. ಯಾರು ಅನ್ಲಕ್ಕಿ ಹೋಗಲ್ಲ, ಅವನಕ್ಕಿಂತ ಜಾಸ್ತಿ ಇದೆ ನಂದು. ದ ವಿನ್ನರ್. The winner. First runner. Second runner. 55. ಹೌಸಿ ಗೇಮ್ ಆಡ್ಕೊಂಡು ಬೆಂಗಳೂರಿಂದ ಮೈಸೂರಿಗೆ ಹೊರಟ್ವಿ. ಸುಧಾಂಟಿ ಓಡಿಸ್ತಿದ್ದಾರೆ, ತುಂಬಾ ಭಯ ಆಗ್ತಿದೆ. ಇನ್ನು ಹೆಂಗ್ ಮಾಡೋದು? ಓಕೆ, ನಾನು ಎಡಿಟ್ ಮಾಡದೆ ಹಾಕ್ತೀನಿ ಯೂಟ್ಯೂಬಲ್ಲಿ. ತಿಂಡಿ ತಿನ್ನಕ್ಕೆ ಅಂತ ನಿಲ್ಸಿದೀವಿ. ರಜಾ ಅಂತ ತಕ್ಷಣ ನೋಡೋ ಸ್ಪೀಡ್ ಕಮ್ಮಿ ಅಂತೆಲ್ಲ 70 ಹೋಗ್ತಾ ಇದೀವಿ, ಹೆಂಗ್ ಹೋಗ್ಬೇಕು? ಅದು ನಾನು ಸ್ಕೂಟ್ರಲ್ಲಿ ಹೋಗ್ತೀನಿ. ಬಿಡು, ಹೋಗುತ್ತೆ. ಇಲ್ಲಿ ಫೈನ್ ಇರುತ್ತಪ್ಪ ಹೈವೇಲಿ, ಸ್ಪೀಡ್ ಲಿಮಿಟ್ ಗೊತ್ತಾ? 100 ಓಕೆ. ಸ್ಪೀಡ್ ಲಿಮಿಟ್. ಸಂಜೆ ಮೈಸೂರಲ್ಲಿ ಫ್ಲವರ್ ಶೋಗೆ ಬಂದಿದ್ದೀವಿ. ಫ್ಲವರ್ ಶೋಗೆ ಬಂದಿದ್ದೀವಿ. ಇಲ್ಲಿ ಅಂಥದ್ದೇನು ಕಾಣಿಸ್ತಿಲ್ಲ. ಮಾತಾಡೋ. ಮಾತಾಡಿ. ದಿಸ್ ಇಸ್ ಮೃಣಾಲ್, ಆರ್ ನ್ಯೂ ತಲಾಟೆ ಪಾರ್ಟ್ನರ್. ಈಗ ಹೋಗಿ ಹೂಗಳನ್ನೆಲ್ಲ ಕಿತ್ತಾಕ್ತಿವಿ ನೋಡಿ. ಚೆಂಡು ಕೀಳು. ಎಲ್ಲಿ? ಮೈಸೂರು ಅಂಬಾರಿ ಮಾಡೋರೆ ತಾನೆ. ಅಲ್ಲಿ ರಿಯಲ್ ಅಂಬಾರಿ ಅಂತೂ ಹತ್ರದಿಂದ ನೋಡಕ್ ಆಗಲ್ಲ, ಇಲ್ಲೇ ನೋಡ್ಕೋಬಿಡಿ ಫ್ಲವರ್ ಶೋಲಿ. ಪಿಂಕ್ ಕಲರ್ ಸಿಕ್ಕಿದ್ದವ್ರಿಗೆ ಹೂಗಳೆಲ್ಲ ಒಣಗೋಗಿದೆ ಆಲ್ರೆಡಿ. ಅಷ್ಟಪ್ಪದ್ನ ಕೀಳ್ಬೇಕು ಕಿತ್ರೆ ಮಜಾ ಇರುತ್ತೆ. ಎಲ್ಲ ಒಣಗೋಗಿದೆ ಸನ್ಫ್ಲವರ್ಸ್ ಎಲ್ಲ. ಯಾರಿದು? ಯಾವ್ದೋ ರಾಜ. ಯಾವ್ದೋ ಒಂದು ಒಡೆಯರು ಅಲ್ವಾ? ತಾಮ್ರ ಮಿಶ್ರಿತ ಉಂಗುರ ಬಣ್ಣದಿಂದ ತುಂಬಿದೆ. ಒಳ್ಳೆ ಬ್ರೇನ್ ತರ ಇದೆ. ಫ್ಲವರ್ ಶೋ ಬಂದ್ಬಿಟ್ಟು ತುಂಬಾ ಬೋರ್ ಇರ್ತದೆ. ಫ್ಲವರ್ ಗಳೇನಿದ್ರು ಹುಡುಗಿರಿಗೆ ಸರಿ, ಓ ಚೆನ್ನಾಗಿದೆ, ಓ ಕ್ಯೂಟ್ ಆಗಿದೆ ಅಂತ ಚೆನ್ನಾಗಿ ಪೋಸ್ಟ್ ಕೊಡ್ತಾರೆ ಫೋಟೋ ತಗೊಂಡು. ನಮ್ಮ ಹುಡುಗರ್ಗಂತೂ ಬಾರಿ ಬೋರಪ್ಪ. ನಿಮ್ಗೂ ಇದೇ ತರ ಬೋರ್ ಇದ್ರೆ ಕಮೆಂಟ್ ಮಾಡಿ. ಯಾಕೆ ಬೋರು ಅನ್ಕೋಬೇಕು? ಆ ಹೂ ಕಿತ್ಕೊಂಡು ಯಾವ್ದಾದ್ರು ಇಷ್ಟ ಆಗಿರೋ ಹುಡುಗಿ ಕೊಟ್ರ ಆಯ್ತಪ್ಪ. ಒಳಗೋಣ, ಗ್ಲಾಸ್ ಹೌಸ್ ಒಳಗಡೆ ಹೋಗೋಣ ಅಂತ ಪ್ಲಾನ್ ಆಗ್ತಾ ಇದೀವಿ. ಲಾಸ್ಟ್ ಟೈಮ್ ಬೇರೆ ತರ ಇತ್ತು, ಈ ಟೈಮ್ ಬೇರೆ ತರ. ಲಾಸ್ಟ್ ಟೈಮು ಚಂದ್ರಯಾನ ಮಾಡಿದ್ರಲ್ಲ, ಅದಕ್ಕೆ ಫೋನ್ ಹಾಕಿದ್ರು. ಚಂದ್ರಯಾನ 3 ಮಾಡಿದ್ರು. ಈ ಸಲ ಏನಿದು?
ಏನಂತ ನಂಗೆ ಅರ್ಥನೇ ಆಗ್ತಿಲ್ಲ. ಫ್ರೀಡಮ್ ಫೈಟರ್ಸ್ ಆ ಥರ ಇರ್ಬೇಕು. ಯಾವ್ದೋ ಪ್ಯಾಲೇಸ್ ತರ ಇದೆ. ರೆಡ್ ಫೋರ್ಟ್ ಇಲ್ಲ, ರೆಡ್ ಫೋರ್ಟ್ ಪಿಂಕ್ ಇರುತ್ತೆ. ರೆಡ್ ಫೋರ್ಟ್ ರೆಡ್ ಹೂವ ಸಿಗ್ಲಿಲ್ಲ ಅಂದ್ಬಿಟ್ಟು ಪಿಂಕ್ ಹೂವ ಹಾಕ್ಬಿಟ್ಟವ್ರೆ. ಓ ದಸರಾ ಗಾಂಧಿ ಜಯಂತಿ ದಿನ ಬಿಟ್ಬಿಟ್ಟಿದೆ ಅನ್ಬಿಟ್ಟು ಫುಲ್ ಗಾಂಧೀಜಿ ಬಗ್ಗೆನೇ ಜಾಸ್ತಿ ಹಾಕಿರೋದು ಈ ಸಲ. ಲೈಟಿಂಗ್ಸ್ ಹಂಗೆ ಇದೆ. ಇಲ್ಲಿ ಫ್ಲವರ್ ಶೋ ಅಲ್ಲೂ ಹಿಂಗೆ. ಡಿಮ್ಯಾಂಡ್ ಜಾಸ್ತಿ ಗಾಂಧೀಜಿಗೆ ಈ ದಸರಾ. ಗಾಂಧೀಜಿ ಏನಾ? ಗಾಂಧೀಜಿ ಹಂಗ್ ಕಾಣೋದೇ ಇಲ್ಲ. ನಮ್ ತಾತ ಇದ್ದಂಗವ್ರೆ. ಓಕೆ, ನಂಗೆ ಈಗ ಗೊತ್ತಾಗ್ತಿದೆ ಇದು ಗಾಂಧಿ ಮಂಟಪ ಅಂತೆ. ಒಂದ್ ರೌಂಡ್ ತಿರ್ಕೊ ಬಂದ್ವಿ, ಇವಾಗ ಗೊತ್ತಾಗ್ತಿದೆ ಇದು ಗಾಂಧಿ ಮಂಟಪ ಅಂತ. ಗಾಂಧಿ ಮಂಟಪ ಅಂದ್ರೆ ಅವ್ನು ಉಳ್ಕೊಳ್ಳೋ ಮನೇನ ಇರ್ಬೇಕು. ಹಿಂಗಿದ್ಯಾ ಅಥವಾ ಗಾಂಧೀಜಿಗೆ ಅಂತ ಯಾವ್ದಾದ್ರು ದೇವಸ್ಥಾನ ಏನಾದ್ರು ಟೆಂಪಲ್ ತರ ಇರ್ಬೇಕು. ಅದೇ ತರ ಇದೆ ಟೆಂಪಲ್. ಎಲ್ಲಿದೆ ಗಾಂಧೀಜಿ ಟೆಂಪಲ್? ಮಿಸೈಲ್ ತರ ಇದೆ. ಹಾ, ಇದು ಯಾವ್ದೋ ಗೊತ್ತಾ? ರಷ್ಯಾ ಇಂದ ಇಂಡಿಯಾ ತಗೊಂಡಿದೆ ಮಿಸೈಲ್ದು ಡಿಸ್ಟ್ರಾಯರ್. ಪಾಕಿಸ್ತಾನ ಅವ್ರು ಮಿಸೈಲ್ ಬಿಟ್ರಲ್ಲ, ಅವಾಗ ಇದ್ರಲ್ಲೇ ಡಿಸ್ಟ್ರಾಯ್ ಮಾಡಿದ್ ನಾವು. ಚೆನ್ನಾಗಿದೆ ಅಲ್ವಾ? ಹಾ, ಸರಿಯಾಗಿ ತೋರ್ಸಿದಾರೆ. JK ಟೈರ್ ಅವರು ಸ್ಪಾನ್ಸರ್ ಮಾಡ್ಬಿಟ್ಟು ಮಾಡಿರೋ ಇದು. ಹೂ ಹಾಕಿದಾರ, ಎಲೆ ಹಾಕ್ಬಿಟ್ಟವ್ರ? ಎಲೆ ಇದು ಸೀರಿಯಸ್ಲಿ ಫ್ಲವರ್ ಶೋನಾ ಇಲ್ವಾ ಲೀಫ್ ಶೋನಾ? ಹೋಗ್ಬಿಟ್ಟು ಕಿತ್ಬಿಡಣ ಅಲ್ಲಿ. ಎಲ್ಲ ಕಡೆ ಪೊಲೀಸ್ ಇದ್ದಾರೆ. ಹಿಂಗೆ ಹಿಂದೆ ಬಾ, ಇಲ್ಲಿ ಹಿಂದೆ ಬಾ, ನಿಂತ್ಕೋ ಇಲ್ಲಿ. ಹಿಂಗೆ ಇಲ್ಲ ಪೊಲೀಸು ಸಿಗಾಕೊಂತೀವಿ ಬೇಡ. ಕಿತ್ಬಿಟ್ವಿ. ಸಿಗಾಕೊಂಡ್ಲಿಲ್ಲ ಸದ್ಯಕ್ಕೆ. ಸಕ್ಸಸ್ಫುಲಿ ಒಂದ್ ತರ್ಲೆ ಕೆಲ್ಸನ ಮಾಡಿದೀವಿ. ಸಿಕ್ಕಾಕೊಳ್ದೇನೆ ಒಂದ್ ಚೆಂಡು ಕಿತ್ತಿದೀವಿ. ತೋರ್ಸ್ಬಿಡಿ. ನೆಕ್ಸ್ಟ್ ಇಲ್ಲ ಇದೆ ಇಲ್ಲ. ಒಂದ್ ಚೆಂಡು ಕಿತ್ತಿದೀವಿ. ಇಲ್ಲಿ ಪಬ್ಲಿಕ್ ಆಗಿ ತರ ಎಲ್ಲ ತೋರಿಸ್ಬಾರ್ದು, ಕಿತ್ತಿದೀವಿ ಅನ್ಬಿಟ್ಟು ಇಟ್ಕೊಬಿಡ್ತಾರೆ. ಬನ್ನಿ. ನನ್ ಮಕ್ಕ ತೋರಿಸ್ತಾ ಇದ್ರ ನನ್ನ ಹಿಡ್ಬಿಟ್ರೆ ನಿನ್ನ ಇಟ್ಕೊಳ್ಳಿ ಅಂತಾನೆ ತೋರಿಸ್ತಿರೋದು. ಆಹಾ, ನಮಗೆ ಈ ಫ್ಲವರ್ ಶೋ ನಲ್ಲಿ ಏನು ಇಂಟ್ರೆಸ್ಟ್ ಬರ್ತಿಲ್ಲ. ಇದನ್ನ ಮುಗಿಸ್ಕೊಂಡು ಆಹಾರ ಮೇಳಕ್ಕೆ ಹೊರಟಿದ್ದೇವೆ. ಆಹಾರದಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ನಮ್ಗೆ. ಸೊ ವೇಟಿಂಗ್ ಫಾರ್ ಫುಡ್. ಫುಡ್ ಈಸ್ ಬೆಟರ್ ದನ್ ಫ್ಲವರ್. ಪುಷ್ಪ ಅಂದ್ರೆ ಫ್ಲವರ್ ಅನ್ಕೊಂಡ ಫುಡ್. ಜಪಾನಿಗೆ ಬಂದಂಗಿದೆ. ಆಹಾರ ಮೇಳಕ್ಕೆ ಬಂದಿದ್ದೀವಿ. ಫುಲ್ಲು ರಶ್ ಇದೆ. ವ್ಲಾಗ್ ಮಾಡೋದು ಫಸ್ಟಾ ತಿನ್ನೋದು ಫಸ್ಟಾ ಅಂತ ಕೇಳಿದ್ರೆ ನಾನು ಹೇಳೋದು ತಿನ್ನೋದೇ ಫಸ್ಟು. ಸೊ ತಿಂತೀನಿ, ವ್ಲಾಗ್ ಮಾಡಲ್ಲ. ಟಾಟಾ, ಬೈ ಬೈ. ನೆಕ್ಸ್ಟ್ ವೀಡಿಯೋ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇದ್ದೀನಿ.